ಸಂಬಂಧಿಸಿದ ₹10 ದುಡಿಯಕ್ಕೆ ಹೇಳ್ತಾರೆ. ಆಗ ₹1 ₹2 ಕೂಲಿ ಏನು ಕೆಲಸ ಮತ್ತೆ ₹1 ನಾವು ಕಾಲೇಜ್ ಬಸ್ ಒಂದು ₹15 ಕೆಲಸ ಇವಕ್ಕಂದಾನೆ ಇವಕ್ಕಂದ್ರೆ ಇವಕ್ಕನ್ನ ಚಿನ್ನಮ್ಮ ಅದೊಂದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಸಿಂಕು ಬಾಯ್ಲಿ ಏನಮ್ಮ ಇನ್ನೂ ನಮ್ಮ ಬಟ್ಟೆ ತೊಳಿತಿದ್ದಾರೆ. ಬನ್ನಿ ಗಾಯ್ಸ್, ಇವತ್ತು ಸ್ವಲ್ಪ ಅಡುಗೆ ಮಾಡೋಣ. ಗೈಸ್, ಇವತ್ತು ಅಡುಗೆ ಮಾಡೋದು ತೋರಿಸೋಣ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಅಂದ್ರೆ ಏನೇನು ಮಾಡ್ತೀನಿ ಉಂಟೆ ಹೆಂಗಿರುತ್ತೆ ಅಂತ ನೋಡೋಣ. ಬನ್ನಿ ಗಾಯ್ಸ್. ಗೈಸ್, ಇಲ್ಲಿ ತಾನೇ ನೀಟಾಗಿ ಅಡುಗೆ ಮನೆನ ಕ್ಲೀನ್ ಮಾಡಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಗೈಸ್, ನಾನು ನುಗ್ಗೆಕಾಯಿ ಸಾರನ್ನ ಮಾಡ್ತಿದ್ದೀನಿ ಅಂತಂದು ಈರುಳ್ಳಿ ಟೊಮೆಟೊ ತೊಗರಿಬೇಳೆ ಫಸ್ಟ್ ಬೇಯಿಸ್ಕೊತಿದ್ದೀನಿ. ಗೈಸ್, ನಾನು ಸಾಂಬಾರಿಗೆ ಖಾರ ರುಬ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಸಾಂಬಾರು ಸೊಪ್ಪನ್ನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಂಗೆ. ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಕಾಯಿ ಹುರ್ಕೊಂಡಿದ್ದು ಮಸಾಲೆ ಎಲ್ಲ ಹಾಕಿ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ನೆಕ್ಸ್ಟ್ 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದು ಹಾಕಿ ರುಬ್ಕೊಳ್ಳಿ, ಸಣ್ಣದಾಗಿ ರುಬ್ಕೊಂಡು. ನೆಕ್ಸ್ಟ್ ಅದಾದಮೇಲೆ ಒಂದು ತಪ್ಪಲೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಗೈಸ್. ನಾನು ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಅದು ನೀಟಾಗಿ ಫ್ರೈ ಆಗಬೇಕು, ಕುದಿಬೇಕು ಅಲ್ಲಿವರೆಗೆ ಖಾರ. ನೆಕ್ಸ್ಟು ಬೇಯಿಸಿಟ್ಕೊಂಡಿದ್ದಂಥ ತೊಗರಿಬೇಳೆನ ಹಾಕಬೇಕು. ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಎಲ್ಲ ಬೆಂದ ಮೇಲೆ ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ಬಂದೆ ಗಾಯ್ಸ್. ನಮ್ಮ ಅಜ್ಜಿ ಅಂತೂ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಕಾಲದ್ದು ಯಾವ್ಯಾವ ಥರ ಇರುತ್ತೆ, ಈ ಕಾಲದಲ್ಲಿ ಹೆಂಗಿದೆ ಅಂತ ಹೇಳೋಣ ಅಂತ ಅಂದ್ಕೊಂಡು ಕೇಳೋಣ ಅಜ್ಜಿನ ಅಂತ ಅಂದ್ಕೊಂಡು ಬಂದೆ ಗಾಯ್ಸ್. ನೋಡಿ, ಇವಾಗ ಅಜ್ಜಿ ಮಾತಾಡ್ತಾರೆ. ನನ್ನ ಹೆಸರು ಗೌರಮ್ಮ. ಇನ್ನೇನು ಹೇಳೋದ ಅಜ್ಜಿ? ಹೇಳಿ ಇವಾಗ ನಿನ್ನ ಹೆಸರು ಎಲ್ಲ. ನಿಂಗೆ ಎಷ್ಟು ವರ್ಷ? 85 ವರ್ಷಕ್ಕೆ 82 ವರ್ಷ ಅಂತದ. 85 ವರ್ಷ ನಿಂಗೆ. ನೀನು ಇಷ್ಟು ಗಟ್ಟಿ ಆಗಿದೆಯಲ್ಲ, ಏನ್ ತಿಂತಿದ್ದ ನೀನು? ರಾಗಿ ಮುದ್ದೆ, ರಾಗಿ ರೊಟ್ಟಿ. 82 ವರ್ಷ ಆದ್ರೆ ಹಿಂಗಿದ್ಯಾ? ಇನ್ನೇ ಮಾಡೋದು ಕೆಲಸ. ನಾನು ಎಲ್ಲಿ 12 ವರ್ಷಕ್ಕೆ ಗದ್ದೆಲ್ಲ ಊಟನ ಮಾತಾಡಕ್ಕೆ ನ್ಯಾರಿಗೆ ಬಂತ, ಈಗ ಮಾತಾಡಕ್ಕೆ ಹಾಕಲ್ಲ. ಈಗ ಹೌದಾ? ನ್ಯಾರಿಗೆ ಮುಂದಕ್ಕೆ ಯಾಕನಿಗೆ ಇಷ್ಟು ಗಟ್ಟಿ ಆಗಿದೆಯಲ್ಲ. ಅವಳು ನೋಡಲ್ಲ, ಅವಳು ಮಾತಾಡ್ತಾಳಲ್ಲ. ಗಟ್ಟಿಯಾದ್ರೆ ನಾವು ಅದ ರಾಗಿ ರೊಟ್ಟಿ ನಮ್ಗೆ ಅನ್ನ ಇಲ್ಲ ತಿನ್ನಕ್ಕೆ ಜಾಸ್ತಿ. ಬರೀ ಅನ್ನ ಇಲ್ಲ, ಬರೀ ಮುದ್ದೆ ತಿನ್ನವು. ರಾಗಿ ರೊಟ್ಟಿ, ರಾಗಿ ಮುದ್ದೆ ತಿಂತ ಇದ್ದು. ನಿಮ್ಗೆ ಎಷ್ಟು ವರ್ಷಕ್ಕೆ ಮದ್ವೆ ಮಾಡಿದ್ರು? ನೀವು ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ಲಿಲ್ವಾ? ನೀ ಸ್ಕೂಲ್ನ ನೋಡಿಲ್ಲ ನಂದು ಹೇಳ್ತಾ ಇಲ್ವಾ? ಯಾಕೆ ಹೋಗಿಲ್ಲ ಸ್ಕೂಲಿಗೆ? ಕಳಿಸ್ತಿದ್ರಾಗಿ ಸ್ಕೂಲೇ ಇರ್ಬೇಕು ಕೆಲವರ್ಸಿರಿ. ಬುಧೇಶ್ವರ ಮಠದಲ್ಲಿ ಇತ್ತಲ್ಲ, ನಮ್ಗೆ ಕಳ್ಸ್ಬೇಕು. ನಮ್ಮ ಅಪ್ಪ ಅಲ್ಲಿಗೆ ಕೆಲಸ ಮಾಡೋದು ಮಾಡಿ 6 ವರ್ಷ ಹುಡುಗಿನ ಸೈನ್ ಎತ್ತಕ್ಕೆ ಹಾಕಿದ್ರು, ಗೊತ್ತಾ? ಯಾಕೆ ಹಾಕಿದ್ರು? ಯಾಕೆ ಓದಕ್ಕೆ ಹೋಗ್ಬೇಕು ಮಾಡೋ ಕೆಲಸ ಅಂತ. ನೀವು ಕಳಿಸ್ಲಿಲ್ಲ ಅಂತ ಹೇಳ್ಬೇಕು ತಾನೆ ನೀನು? ಇಲ್ಲ, ಅಲ್ಲಿ ಕಳ್ತಾರೆ. ನಾವು ಹೇಳ್ಬೇಕಲ್ಲ, 2 ಸಾವಿರ ನಮ್ಮ ಅಪ್ಪಗೆ ಅದು ಗಡಗಡ. ಮತ್ತೆ ನಮ್ಮ ಅಪ್ಪ 10 ಲಕ್ಷ ಸಾಕಿದ್ರು. ನಮ್ಮ ಅವನಂತೂ ಹೊರಕೇಳೋದು ನಮ್ಮ ಅಪ್ಪ. ನಾವು 2 ಸಾವಿರ. ಎಷ್ಟು ವರ್ಷಕ್ಕೆ ಮದ್ವೆ ಮಾಡಿದ್ರು ನಿನ್ನ? ನಾನು 16 ವರ್ಷ ಮದುವೆ. 16 ವರ್ಷಕ್ಕೆ ಮದ್ವೆ ಮಾಡಿದ್ರ? ಯಾಕೆ ಅಂತ? ಯಾಕಂತ ಹೆಣ್ಣು ಬೇರೆ ಓಡಾಡಿ ನಮ್ಮ ಮಾವ ಅವಳನ್ನ ತರಬೇಕು ಅಂತ. ಇಲ್ಲಿ ನಮ್ಮ ಮಾವ ಅವಳನ್ನ ಕೆಲಸ ಮಾಡೋದು ನೋಡ್ನಾರಕ್ಕೆ ನಾನು ಅವ್ರಿಗಿನ ತರಬೇಕು ಅಂತ ಕೊಡೋಕ್ಕಲ್ಲ ಅಂದರು ನಮ್ಮ ಅಜ್ಜಿ ಎಲ್ಲ. ಹುಡುಗಿ ನಾನು 2 ವರ್ಷಕ್ಕೆ 3 ತಿಂಗಳು 2 ತಿಂಗಳು ಇರಲಂತೆ. ಅಯ್ಯೋ ಹೊರ್ಗಾಗ್ತತಿ, ಏನು ಹಾಕಲ್ಲ ಮಾಡುವಂತ ಮಾವ ಮದುವೆ ಮಾಡ್ಕೊಂಡು ಹೋದ್ರು. ನಂಗೆ ಕೆಲಸ ಮಾಡೋದು ನೋಡೋದು ಮಾಡ್ಕೊಂಡು ಹೋದ್ರು, ಗೊತ್ತಾ?
ನೀನ್ ಏನೇನ್ ಕೆಲಸ ಮಾಡ್ತಿದ್ದೆ ಅವಾಗ? ಏನು ಮಾಡ್ತಿದ್ದೆ, ಹೊಲ್ತಕ್ಕೆ ಹೋಗುವೆ, ಸಗಣಿ ಎತ್ತುವೆ, ದನ ಗಿಡಕ್ಕೆ ದನ ಕಾಯಿವೆ, ಮನೇಲಿ ಬಂದು ದನ ಕಟ್ಟಕ್ಕುವೆ, ಮತ್ತೆ ಹೊರಗಡೆಗೆ ಉಳ್ತೋದು, ಕಸ ಗುಡಿಸೋದು, ಕಸ ಸಣ್ಣಕ್ಕೆ ಹಾಕೋದು, ಈ ಕೆಲಸ ನಂದು. ಯಾವ ಕೆಲಸ ಇಲ್ಲ ಆಗ್ಲೇ ಚಿಕ್ಕ ಮತ್ತೆ 12 ವರ್ಷಕ್ಕೆ ಹಾಸನಕ್ಕೆ ಕಂಟ್ರೋಲ್ ಕಾರ್ಡ್ ಬಂದಿತ್ತು ನಮ್ಮ ಕಡೆ. ನಮಗೆ ಕಂಟ್ರೋಲ್ ರಾಗಿ ಅದು ಗೌರ್ಮೆಂಟ್ ಇದ್ರು. ನಮ್ಮ ಮನೇಲಿ ಬಂದು 3 ಚೀಲ ರಾಗಿ ಬಚ್ಚಿದ್ರು ಕಂಟ್ರೋಲ್ ಕಾರ್ಡಲ್ಲಿ. ಆಗ ತಗೊಂಡೋಗಿ ಮನೆ ಅದಕ್ಕೆ ಕಂಟ್ರೋಲ್ ಹಾಸಕ್ಕೆ ಹಾಕ್ಬೇಕಾಯ್ತು ಬ್ಯಾಂಕಿಗೆ. ತಗೊಂಡೋಗಿ ನಮ್ಮ ಅಪ್ಪಗೆ ಅದನ್ನ ಕೂದಲು ನಾನು ಗಾಡಿ ಹೊಡ್ಕೊಂಡು ಹಾಸಕ್ಕೆ ಹೋಯ್ತೀನಿ. ನೀನೇ ಗಾಡಿ ಹೊಡ್ಕೊಂಡು? ಗಾಡಿ ಹೊಡ್ಕೊಂಡು ರಾಗಿ ಒಯ್ಯ ಸುರ್ಕೊಂಡು ನಾವು ಚೀಲ ಹಾಕಿ ಮನೆಗೆ ಬಂದು ಗೊತ್ತಾ, ಹಾಸಕ್ಕೆ ಹೋಯ್ತು ಸಂತೋಳಕ್ಕೆ. ನೀನೊಬ್ಳೆ? ನಾನು ನಮ್ಮ ಅಪ್ಪನೇ ಇಬ್ರು. ನೀನೇ ಗಾಡಿ ಹೊಡಿತಿದ್ದ? ನನ್ಗೆ ನಮ್ಮ ಅಪ್ಪ ಬಿದ್ದು ಸಂತೆ ಹೆಚ್ಚು ಮಾಡ್ಕೊಂಡು ಕೆಲಸ ಮಾಡಿದ್ರು, ನಾನೇ ಮಾಡೋದು ಅದನ್ನೇ. ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಿದ್ದೆ? ಎತ್ತಿಗೆ ದನಿಗೆ ನಗ ಹಾಕೋದು, ಬಸ್ಸಿಗೆ ಹೊಡ್ಕೊಂಡು ಹೋಗೋದು. ಅವಾಗ ಬಸ್ ಎಲ್ಲ ಇರ್ಲಿಲ್ವಾ? ಬಸ್ ಇರಲಿಲ್ಲ. ಕೆಲವು ಕೊರಳಿ ಹೋಗಿ ನಡ್ಕೊಂಡು ಹೋಗಿದ್ಕೆ ಮಗ ನಾವು ಕ್ವಾರಳ್ಳಿವರ್ಗ ನಡ್ಕೊಂಡು ಇಲ್ಲಿಗೆ ಈ ಥರ ಪ್ಲೇಸು ಆಗೇನು ಇಲ್ಲ, ಬರೀ ಅಲ್ಲಿಂದ ಹೊರಗೆ ಬರೀ ಬಾರೆ ಅಲ್ಲಿಗೆ ನಡ್ಕೊಂಡು ಹೋಗ್ತೀವಿ. ಕೆಲಸ ಹೊಂಟೆ ಸಾಯಂಕಾಲ ಹೊಂಟಾರೆ, ಅದು ಬೆಳಗ್ಗೆ ಹೊಂಟೆ ಸಾಯಂಕಾಲ ಮತ್ತೆ ವಾಪಸ್ ಹೋಗಿ ಬಂದಿದ್ನಿ. ಅಷ್ಟು ಬೇಗ ನಡ್ಕೊಂಡು ಹೋಗ್ತೀವಿ? ಬೆಳಗ್ಗೆ ಎದ್ದು ತಿನ್ಸಿದ್ರು, ಅಲ್ಲೇ 1 ಗಂಟೆಗೆ ಹೋಗು, ಅದೇನೋ ಊಟ ಮಾಡ್ಕೊಂಡು ನಮ್ಮ ಮಮ್ಮಿಗೆ ಏನಾದ್ರು ಕೊಟ್ಟು ತಗೊಂಡು ಮನೆಗೆ ಹೋಗು ಹೊರಳಿಂದ. ಅಷ್ಟು ನನ್ನಷ್ಟು ಕಷ್ಟ ಮಾತನ್ನ ಮಾಡಿ ಯಾರು ಮಾಡ್ಕೊಂಡು ಮಗ. ಗುಡ್ಡ ಕ್ವಾಣಗುಡ್ಡ, ಮತ್ತು ಅಲ್ಲೇ ಇದು ಮುಡಪ್ಪನ ಗುಡ್ಡ ಸುತ್ತಿ ಬಂದು ಸರಿ ಕಳ್ಕೊಂಡು ಗೊತ್ತಾ. ಹೊಸ ಕಳ್ದೋಯ್ತಾ? ಯಾರು ಊರಿಗೆ ಬಂದಾಯ್ತದು ಸೀದಾ ಎರಿ ಮೇಲೆ ಹಾಸಿ ಹೇಳ್ತಾರೆ ಮನೆಗೆ. ಅದು ಯಾರು ಅಮ್ಮ ಈಗ ಅಲ್ಲಿ ಎತ್ತು ಎಂದರು, ನಿಂಗಸನಲ್ಲಿ ತಂದೆ ಎತ್ತು ಎರಿ ಮೇಲೆ ನಾವು ಗುಡ್ಡನಾಗ ಮುಚ್ಚಿ ಸಾಕಾಗಿ ಆಗ ಮಂತ್ಗೆ ಹೋದೆ ಮನೆಗೆ. ಅವಾಗ ಹಸಿ ಗೊತ್ತಾಗ್ತಾ ಇತ್ತಾ ಮನೆಯೆಲ್ಲ? ಎರಿ ಮೇಲೆ ನಿಂಗಸನಲ್ಲಿ ಇರ್ತಾವೆ ಅವು ಎರಿ ಮೇಲೆ ನಮ್ಮ ಅಪ್ಪ ನೋಡಿ ಹಿಡಿದು ಕಟ್ಟಾಕಿದ್ರು. ಹೌದಾ? ಅವಾಗ ಬೈಲಿಲ್ವಾ ನಿಂಗೆ? ಯಾಕೆ ಬೈಚೀಚೆ, ನಾನು ಮೇಸಲ್ಲ 12 ವರ್ಷ ದನ ಕಾಯಿದ್ನಿ. 12 ವರ್ಷ? ಅದು 12 ವರ್ಷ. 12 ವರ್ಷನಾ? ನಂಗೆ ದನ ಕಾಯಿ. ಎಷ್ಟು ವರ್ಷ ಇದ್ವು ಅವಾಗ? ಒಂದು ಎತ್ತು 4 ವರ್ಷ. 4 ವರ್ಷ. ನೀನೇ ಹಾಲು ಕರಿತಿದ್ದ? ಹಾಲು ಕರಿತು ನಮ್ಮ ಅಮ್ಮ ಕರಿಯೋದು, ನಾನು ಹಾಕೋದು ಕರೆಯೋದು. ಈಗ ಮದುವೆ ಕತ್ಕೊಳ್ಳೋದು ಮೊದಲಾಗೇನು ಇದಕ್ಕೆ ಹಾಲು ಕರಿತು, ಕಸ ಗುಡಿಸೋದು, ಸಗಣಿ ಎತ್ತೋದು, ಉಳಿಯೋದು 10 ಮಕ್ಕಳು ಸಗಣಿ ಎತ್ತು ಅಮ್ಮನ ಕಲ್ ಶಾಲೆಯಿಂದ. ಅಂದ್ರೆ ಜಾಸ್ತಿ ಅವಾಗ ರೊಟ್ಟಿ ಮುದ್ದೆನಾ? ಮುದ್ದೆ ಮಾಡ್ತಿದ್ದು ಜಾಸ್ತಿ, ರೊಟ್ಟಿ ನಮ್ಗೆ ಮುದ್ದೆ ರೊಟ್ಟಿದೆ, ಅನ್ನೇನು ಜಾಸ್ತಿ ಮಾಡ್ತಿದ್ವಾಗ. ಹಿಂದೆ ಸವಕಿಯನ್ನ ಮಾಡೋದು, ಗದ್ದೆ ನಟ್ಟದವು ಕೆಲಸದಾಗೆಲ್ಲ ಬರೀ ಅಂದ್ರು, ಬರೀ ಬೆಳ್ಳುಳ್ಳಿ ಈರುಳ್ಳಿ ಬೆಳೆಯೋರು, ಗೋಧ ಭತ್ತ ಕೇಳನೆ ಬೆಳೆಯೋರು. ಗದ್ದೆ ನಟ್ಟಿಗೆ ಗಿಡ ಮಾಡ್ಕೊಂತಾರೆ. ನಮ್ಗೇನಾಯ್ತು ಕೋಣ ಮಾಸ ನಾನು ಕೆಲಸ ಮಾಡೋದು ನೋಡೋದಕ್ಕೆ ನಮ್ಮ ತಂತು ನನ್ನ. ನಿಮ್ ಸ್ವಂತ ಅತ್ತೆ ಮಗನೇ ನಿಮ್ ಗಂಡ? ಅಲ್ಲ, ಈ ಕೆಲಸ ಪಾಕ್ಷಿಲ್ವ, ಪಾಕ್ಷರ ಅತ್ತೆ ಆಕೆ ಸ್ವಂತ ಅಕ್ಕ ಬೇಕು. ನಾವು ಅಕ್ಕ ತಂದೆ ನಮ್ಮ ಮಗು ಮಾತ್ರ ಅದು ಅಣ್ಣ ಅನ್ನೋದು. ಅಕ್ಕನ ಮಗಳು ಅನ್ಸುತ್ತ, ತಂಗಿ ಮಗಳು ಅಂತ ಒಪ್ಕೊಂಡ ಮದ್ವೆ ಆಗಕ್ಕೆ? ಒಪ್ಕೊಂಡಾಗ ನಮಗೆ ಎಲ್ಲ ಚಿಕ್ಕ ಆಗ ನಾವು ಮಾತಾಡಕ್ಕೆ ನಾಚಿ ಮಾತಾಡ್ಸಿದ್ವ ಕರಿಗೆ ಮದುವೆ ಬೇಕು ಅಂದ್ರೆ ಮಾತಾಡಿದ್ರೆ ನಾಚಿ ನಮ್ಗೆ ಹಾಕಲಾಂಡ್ ಆಗಿ. ಇವ ನಮ್ಮ ಅಜ್ಜರ ಪಾಪ ಒಳ್ಳೆಯದು ಕಣ, ನಿಮ್ಮ ಮಾವ ನಿಮ್ಮ ಅತ್ತೆ ನಮ್ಮವ್ವ ನಮ್ಮ ಅಪ್ಪ ಇಲ್ಲ. ನಮ್ಮ ಮದುವೆ ನನ್ನ ನೆರದೇ ಇಲ್ಲ. ನಮ್ಮವ್ವ ನಮ್ಮ ಅಪ್ಪ ತತ್ತಾಗ ನಮ್ಮ ಅಜ್ಜ ನಮ್ಮ ನೆಲ ಸಾಕಿದ್ದು. ಇವಾಗ ನಿನ್ ದೇವ್ರನ್ನ ಎಷ್ಟ್ ನಂಬ್ತ್ಯಾ? ದೇವ್ರನ್ನ ಎಷ್ಟ್ ನಂಬ್ತ್ಯಾ ನೀನು? ನಿನ್ಗೆ ಏನ್ ಮಾಡಾರೆ? ಏನ್ ಮಾಡ್ತಾನೆ ದೇವ್ರು ನಿಮ್ದವ್ರು ಮನುಷ್ಯರು ನನ್ನ ಮಗ ಹೇಳ್ಕೊಂಡು ದೇವ್ರು ಎಲ್ಲೂ ಇಲ್ಲ, ಭಗವಂತ ನಮ್ಮ ಮಗ ಇದ್ದಾನೆ. ಮತ್ತೆ ಎಲ್ಲವೂ ನಮ್ಮ ಮಗ ಇದ್ದ ಅಂಥದ್ದು ದೇವ್ರು ನಿಮ್ದಲ್ಲಿ. ಯಾವಾಗ ಪುದಮ್ಮನ ದೇಶಕ್ಕೆ ಹೋಗೋ ನಾವು ಗೊತ್ತಾ, ದನ ಮೇಸಕ್ಕೆ ಇಲ್ಲಿಗೆ. ಅವಾಗ ಪುದಮ್ಮನ ದೇವಸ್ಥಾನ ಅವಾಗ ಇತ್ತ? ಆಳ್ದಾಗ ಗೊತ್ತಾರೆ ನಮ್ಮ ದೇವಸ್ಥಾನ ಇಲ್ಲಿ ಹಂಗಿತ್ತು. 4 ಕಲ್ಲು ಹಾಕಿ ಹಾಕಿ ಕಲ್ಲು ಹಾಕಿ 4 ಅಲ್ಲಿ ಬೀಳ್ಬಿಟ್ಟು ದೊಡ್ಡವ ಅಲ್ಲಿ ಬಿಟ್ಕೊಂತ ಕೊಣ ಬಿಡು ಅಲ್ಲಿ ಹೋಗುದು ದನ ಮೇಸಕ್ಕೆ. ರಮೇಶ್ ನೀರು ಅಲ್ಲಿ ಗೆರ್ಸ್ಕೊಂಡ್ಬಿಟ್ರೆ ಮಂಗೆ ಮರ ಎಲ್ಲ ಇರ್ಕೊಂಡು ಪುದ್ದಮ್ಮನ ದೇವಸ್ಥಾನಕ್ಕೆ ಅದೇ ಹೋಗಿ ಹಾಕೊಂಡು ಪೂಜೆ ಮಾಡೋರು ಯಾರು ಇರ್ಲಿಲ್ವಾ? ಇಲ್ಲ, ಯಾವಾಗ ಸತಿ ಮಾಡ್ಕೊಂಡು ಹೋಗೋರು ಯಾರು ಬಂದಾಗ ನಮ್ಮ ಅಂತ ನಾವೇ ಮುಸ್ಲಿ ನೀರು ತಗೊಂಡಾಗ ಬಂಗ್ಲೆ ಹೂ ಕುತ್ಕೊಂಡಾಗ ಪೂಜೆ ಮಾಡ್ಕೊಂಡು ಹಂಗೆ ದನ ಮೇಸಿಗೆ ಬರೋದು. ಅದೇ ಮಾಡ್ಕೊಂಡು ಗಂಟೆಗೆ ಹಾಕೊಂಡು ಅಕ್ಕ ಬಂದು ನಮ್ಮ ದೊಡ್ಡ ಮಗ 4 ಹಾಕಿ ನಮಗೆ 4 ಹಾಕಿ ಗದ್ದೆ ಎಲ್ಲಕ್ಕೆ ಒಳ್ಳೆ ಹಾಕಿ 4 ಹಾಕಿರ್ತವೆ. ಈ ಮಕ್ಕಳು ಒಂಥರ ಜಮಿ ಜಾಸ್ತಿ ಸಿಗ್ತಾರೆ. ಇಬ್ಬರು 300 ರೂಪಾಯಿ ಚಂತ ಅದನ್ನೆಲ್ಲ 6 ರೂಪಾಯಿ ತಗೊಂಡಿರ್ತಾರಲ್ಲ. ಅದೆಲ್ಲ 300 ರೂಪಾಯಿ ತಗೊಂಡು ಚಮಸಣ ಜಮೀನು ಅದು. ಅವಾಗ
ಒಂದು ಎಷ್ಟು 40 ವರ್ಷ ಈಗ ನನಗೆ 40 ವರ್ಷ ಒಂದು ವರ್ಷ ನಾನು ಎಷ್ಟು 60 ವರ್ಷಕ್ಕೆ 5 ವರ್ಷಕ್ಕೆ 6 ವರ್ಷದ ಹುಡುಗಿ ನಾನು ಆಗ ಜಮೀನು ತಗೊಂಡು ಇಲ್ಲಿ ಹ್ಞೂ ಅವಾಗ್ಲೇ ಬಂದ್ರ ಆಗಲೇ ಕರ್ಕೊಬಂತು ನಾವು ಮದುವೆ ಕರ್ಕೊಬಂದು ನನಗೆ ಎಷ್ಟು 16 ವರ್ಷಕ್ಕೆ ಮದುವೆ ಮಾಡಿದ್ರು ಆ ಕಾಲದಲ್ಲಿ. ಈಗ ಅದು ಮನೆ ಕಟ್ಟಿದ್ರೆ ನಿನ್ನ ಇರೋದಿದೆ ಅಲ್ಲಿ ಬಸವನದೇವ್ರ ಸರ್ ಮನೆ ಇತ್ತು. ಎಲ್ಲಿತ್ತು ಮನೆ? ಬಸವನದೇವ್ರ ಸುಳ್ಳುವ ಅಲ್ಲಿ ಮನೆ ಕಟ್ಟಿದ್ರು. ಯಾರು? ನಮ್ಮ ಮಾವ ಸಿದ್ದಮ್ಮ ನಮ್ಮ ಅಲ್ಲಿದ್ರ? ಹ್ಞೂ ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಚಂದನ ಅಲ್ಲೇ ಅಲ್ಲಿದ್ರು. ಎಲ್ಲಿ ಅಲ್ಲಿ ಅಲ್ಲಿ ಬಗಲೇ ಇತ್ತು ಅಲ್ಲಿ ಬಸವನದೇವ್ರ ಮನೆ ಇತ್ತು. ಈಗ ಇಷ್ಟು ಕಟ್ಟ ನೋಡು ಅದು ನಮ್ಮ ಮಂದೆಲ್ಲ ಬಿಟ್ಟು ಬಂದು ಬೇಡ ಅಂತ ಕಂದಾಯ ಕಟ್ಟುವಂದ್ರು ಈ ಕಟ್ಟಗಳಂದ್ರು ಅದು ಬಿಟ್ಟು ಗೌರ್ಮೆಂಟ್ಗೆ ಇಸ್ಕೊಂಡ್ರು. ಅಲ್ಲಿಂದ ಇಲ್ಲಿಂದ ನೀರು ಹೋಗಕ್ಕೆ ಮಗ ಬಾಯಿಂದ ಇಲ್ಲಿತ್ತು ಬಾಯಿ ಅದೇ ಪನಿ ಎಲ್ಲ ಹೋಗಿತ್ತು ಬಾಯಿ ಅಲ್ಲಿಂದ ಅಲ್ಲಿ ನೀರು ಹೋಗಿ ನಾವಾಗ ಓ ಎಲ್ಲಿ ವರ್ಷ ಬಂಗಾರಿ ನಮ್ಮ ಮನೇಲಿ ಯಾರು ಇಷ್ಟ? ನಮ್ಮ ಮನೇಲಿ ಯಾರು ಕಂಡ್ರೆ ನಿಂಗೆ ಇಷ್ಟ? ನಾನು ಎಲ್ಲರಿಗೂ ನಾನು ಚೆನ್ನಾಗಿ ಒಬ್ರು ಹೇಳ್ಬೇಕು ಯಾರು ಇಷ್ಟ ನಿಂಗೆ ನಮ್ಮ ಮನೇಲಿ? ಎಲ್ಲರಿಗೂ ಇಷ್ಟ ನನ್ಗೆ ಅವ್ರು ಒಬ್ರು ಹೇಳ್ಬೇಕು ನಮ್ಮ ಮನೇಲಿ ನಿಂಗೆ ಯಾರು ಇಷ್ಟ ಅಂತ. ನಮಗೆ ಕೆಲಸ ಬಂದು ನಮಗೆಲ್ಲ ಇಷ್ಟ ನಮ್ಗೆ ಅನ್ನೋದು ದಡಪುರ ಅಲ್ಲ ದಡಪು ಇಲ್ಲ ಸರ್ ದಡಪುರ ಗೊತ್ತ ಕಾಲೇಜಿಗೆ ಬೆಳೀತು ಅಲ್ಲಿ ಓದಿದ್ದು ಗೊತ್ತಾ ಓದಿಕ ಅವನಿಗೂ ಇಷ್ಟ ಅವನಿಗೆ ಬಿಟ್ಟು ಇರ್ತದೆ ಅಲ್ಲಿ ಇದ್ದ ಆಸೆ ಬೆಂಗಳೂರು ಓದಕ್ಕ ಕೆಲಸ ಮಾಡಕ್ಕ ನಮ್ಗೆ ಹಳೆಯವ್ರು ಬೇನು ನನಗೆ ಹೇಳ್ಬೇಕಂತ ನಮ್ಗೀಗ 2-3 ದಿನ ಬೆಸ ಉಳಿಸ್ತ ನಮ್ಗೆ ಎಲ್ಲ ಲೋಕಕ್ಕೆ ನಮ್ಮ ಬ್ಯಾಸ ಉಳಿಸ್ತಾನೆ ಓದಿಸ್ತಾನೆ ನನ್ನ ಬ್ಯಾಸ ಉಳಿಸ್ತಾನೆ ಎಂತ ಸ್ವಲ್ಪ ಇರಕ್ಕಂತ ಓದ್ ಆತನಿಗೆ ದುಡಿಯಕ್ಕೆ ಹೇಳ್ತಾರೆ. ಆಗ ₹1 ₹2 ಕೂಲಿ ಏನ್ ಕೆಲಸ ಮತ್ತೆ ₹1 ನಾವು ಪೂರ್ತಿ ಕೆಲಸ ಮಾಡಿದ್ರೆ ₹1 ಕೊಡಾರ? ದಿನ ಪೂರ್ತಿ ಕೆಲಸ ಮಾಡಿದ್ರೆ ₹1 ಕೊಡಾರ? ₹2 ಬೆಳಿಗ್ಗೆ ₹1 ಸಾಯಂಕಾಲ ₹1 ₹7. ಹ್ಮ್ ₹2 ಅಲ್ಲ ₹100 ಏನು ಬರಲ್ಲ ಅಲ್ಲೇನಪ್ಪ. ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.